ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ಇಶ್ ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಹೊರಗಡೆ ಬಂದಿದೀವಿ. ನನ್ ದೊಡ್ಡ ಮಗಳು ಊರಿಗೆ ಹೋಗಿರೋದ್ರಿಂದ ಚಿಕ್ಕವಳಿದೆ, ಒಳ್ಳೆ ದೊಡ್ಡ ಆರ್ಭಟ ಆಗ್ಬಿಟ್ಟಿದೆ. ಹೊರಗಡೆ ಎಲ್ಲ ಅವಳನ್ನೇ ಜೊತೆಲಿ ಯಾವಾಗ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇಬ್ರು ಮನೇಲಿ ಇರೋರಲ್ಲ. ಇವಾಗ ಇವಳು ಇರೋದ್ರಿಂದ, ಪಾಪು ಮತ್ತೆ ಇವಳು ಚಿಕ್ಕವರಾಗಿರೋದ್ರಿಂದ ಜೊತೆ ಕರ್ಕೊಂಡು ಹೋಗ್ತೀವಿ ಹೊರಗಡೆ. ಹಾಗಾಗಿ ಸ್ವಲ್ಪ ಸನ್ ಗ್ಲಾಸಸ್ ಎಲ್ಲ ತಗೊಬೇಕಿತ್ತು. ತುಂಬಾನೇ ದಿನ ಆಗಿತ್ತು. ನನಗೆ ಚೆನ್ನಾಗಿರೋದು ಒಂದು ಸನ್ ಗ್ಲಾಸ್ ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಕ್ಯಾಂಟೀನ್ ಅಲ್ಲಿ ಇತ್ತು, ಆದ್ರೆ ಅವರಲ್ಲಿ ವೇರ್ ಮಾಡಿ ನೋಡಕ್ ಬಿಡಲ್ಲ ಅಂತಂದ್ರು. ಚೆನ್ನಾಗಿತ್ತು, ರೇಬಾನ್ದು ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಅವರು ಬೇರೆಲ್ಲ ಮಾಡಕ್ ಬಿಡಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ ಬೇಡ, ಹೊರಗಡೆನೆ ತಗೊಂಡ್ರೆ ಆಯ್ತು. ಇವಾಗಂತೂ ತುಂಬಾ ಬಿಸ್ಲಿದೆ. ಪುನಾದಲ್ಲಿದ್ದಾಗ ನಾವು ತುಂಬಾನೇ ಯೂಸ್ ಮಾಡ್ತಿದ್ವಿ. ಇವಾಗಂತೂ ಬಿಟ್ಬಿಟ್ಟಿದೀನಿ. ಇವಾಗಂತೂ ಒಂದ್ ನೇಲ್ ಪಾಲಿಶ್ ಹಾಕೊಳ್ಳೋಕು ಟೈಮ್ ಸಿಗಲ್ಲ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದೀನಿ ಲೈಫಲ್ಲಿ. ನನಗೆ ಅಂತಾನೆ ಒಂದ್ ಸ್ವಲ್ಪ ಟೈಮ್ ಕೊಟ್ಕೊಳಕ್ ಆಗ್ತಿಲ್ಲ. ಆ ತರ ಆಗ್ಬಿಟ್ಟಿದೆ. ಸ್ವಲ್ಪನೇ ನನಗೇನು ಕೂಡ ಟೈಮ್ ಕೊಟ್ಕೊಬೇಕು. ನನ್ನ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ನನ್ನ ನೇಲ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇನ್ಮೇಲೆ ಟೈಮ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಅದೆಷ್ಟು ಮಟ್ಟಿಗೆ ಆಗತ್ತೆ ಅಂತ ನೋಡ್ಬೇಕು. ಆದ್ರೆ ನಮ್ಮನೇಲಿ ನಾನು ಒಬ್ಳೆ ಸನ್ ಗ್ಲಾಸ್ ತಗೋತೀನಿ ಅಂದ್ರೆ ಒಪ್ಕೊಂತಾರ? ಇಲ್ಲ, ನನಗೂ ಬೇಕು ಅಂತಾರಲ್ವಾ. ಅದಕ್ಕೋಸ್ಕರ ಹೋಲ್ ಫ್ಯಾಮಿಲಿ ತಗೊಳ್ಳೋಣ ಅಂತ ಇವತ್ತು ನಾವು ಲೆನ್ಸ್ ಕಾರ್ಟಿಗೆ ಬಂದಿದೀವಿ. ಪಾಪುದ್ ನೋಡಿ ಸ್ಟೈಲು ಹೇಗ್ ಮಾಡ್ತಿದ್ದಾನೆ ಅಂತ. ಪಾಪುಗೆಲ್ಲ ಅಷ್ಟೊಂದು ಕಾಸ್ಟ್ಲಿದ್ ಬೇಡವಾಗಿತ್ತು ಅಂತ ಆಮೇಲೆ ಅನ್ನಿಸ್ತಾ ಇತ್ತು ನನಗೆ. ಆದ್ರೂ ನೋಡೋಣ, ಒಂದ್ಸರಿ ತಗೊಂಡ್ರೆ ಇಟ್ಕೊಬೋದೇನೋ. ನಮ್ಮ ಅಮ್ಮ ಹತ್ರ ಅಂತೂ 2-3 ಇತ್ತು. ಫಾಸ್ಟ್ ಆಗ್ತಾನೆ 800, 900, 1000 ಅವಾಗ್ಲೇನೆ 9 ಇಯರ್ಸ್ ಬ್ಯಾಕ್ ಅವಳ ಹತ್ರ ಇತ್ತು. ಅವಳು ಎಷ್ಟು ಹಾಳು ಮಾಡ್ಕೊಂಡಿದ್ದಾಳೆ ಅಂತ ಅಂದ್ರೆ ಹೇಳಕ್ಕೆ ಆಗಲ್ಲ. ಇಲ್ಲಾಂದ್ರೆ ಗಾಡಿಯಲ್ಲಿ ಕುತ್ಕೊಂಡಿದ್ದಾಗ ಬಿಡಿಸ್ಬಿಡೋದು ಕೆಳಗಡೆ, ಟ್ರಾಫಿಕ್ ಅಲ್ಲಿ ಇದ್ದಾಗ ಎಲ್ಲಿ ಸಿಗುತ್ತೆ ಅದು. ಹಾಗೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ಲು. ಅದೆಲ್ಲ ಉಳ್ಕೊಂಡಿಲ್ಲ. ಇವಾಗ ಎಲ್ಲೆಲ್ಲೋ ಇಟ್ಬಿಟ್ಟು ಹಾಳಾಗ್ಬಿಟ್ಟಿದೆ, ಸ್ಕ್ರಾಚಸ್ ಆಗಿದೆ ಅಂದ್ಬಿಟ್ಟು ನಾವಿವಾಗ ಎಲ್ರೂ ಕೂಡ ಹೊಸ ತಗೊಂತಾ ಇದೀವಿ. ತುಂಬಾನೇ ಕಲೆಕ್ಷನ್ಸ್ ಇತ್ತು, ಮತ್ತೆ ಆಫರ್ ಇತ್ತು. ನೀವು ಕೂಡ ಲೆನ್ಸ್ ಕಾರ್ಟ್ ಅಲ್ಲಿ ಹೋಗಿ ನೋಡಿ, ಆಫರ್ ನಡೀತಾ ಇದೆ. ಬೈ 1 get 1 ಇದೆ. ತಗೊಬಹುದು ಆರಾಮಾಗಿ. ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಚೆನ್ನಾಗಿರೋದು ನಾವು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ. ವೇರ್ ಮಾಡಿ ಕೂಡ ನೋಡಿ ತಗೊಳ್ಬೋದಲ್ವಾ. ಇಲ್ಲಿ ಆದ್ರೆ ನಮ್ ಕ್ಯಾಂಟೀನ್ಗಳಲ್ಲಾದ್ರೆ ಬರುತ್ತೆ, ಚೆನ್ನಾಗಿರೋದು, ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿರೋದೇ ಬರುತ್ತೆ, ರೆಬೋನ ಎಲ್ಲ. ಆದ್ರೆ ನಾವು ತಗೊಳಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ವೇರ್ ಮಾಡಿ ನೋಡಕ್ ಬಿಡಲ್ಲ. ಒಂದ್ 4-5 ಐಟಮ್ಸ್ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದ್ ತಗೊಬೇಕಾಗತ್ತೆ. ಅದಕ್ಕೋಸ್ಕರ ನಾವು ತಗೊಳಕ್ ಹೋಗಿಲ್ಲ ಅಲ್ಲಿ. ಅದಾದ್ಮೇಲೆ ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ, ನನ್ನ ತಂಗಿ ಮನೆಗೆ. ನನ್ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಅವಳು 15 days ಆಗಿತ್ತು ಬಂದ್ಬಿಟ್ಟು, ರಜೆ ಎಲ್ಲ ಮುಗಿಸ್ಕೊಂಡಿದ್ಲು. ಹೋಗೋಣ ಇವಾಗ, ಕರ್ಕೊಂಡು ಹೋಗೋಣ ಅಂತ ಬಂದಿದೀನಿ. ನೋಡ್ತಾ ಇರ್ಬೋದು, ನನ್ ತಂಗಿ ಮಗಳಿಗೆ ಮೊಗ್ಗಿಂದು ಜಡೆ ಹಾಕ್ಸಿದ್ಲು ಸಂಕ್ರಾಂತಿ ಹಬ್ಬದಲ್ಲಿ. ಆ ಫೋಟೋನ ದೊಡ್ಡದ್ ಮಾಡ್ಸಿದ್ದಾರೆ. ಅದ್ ಚೆನ್ನಾಗ್ ಬಂದಿತ್ತು, ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದ್ಲು ಪಾಪು. ನನ್ ತಂಗಿಗೆ ಒಂದ್ ಆಸೆ ಇತ್ತು, ಮೊಗ್ಗಿನ ಜಡೆ ಹಾಕಿಸ್ಬೇಕು ಅವಳಿಗೆ ಅಂತ. ಅದಕ್ಕೋಸ್ಕರ ಹಾಕ್ಸೋಣ ಅಂತ ಹಾಕ್ಸಿದ್ಲು. ಮೊಗ್ಗಿನ ಜಡೆ ಅಂತೂ ಎಷ್ಟು ಮುದ್ದಾಗಿತ್ತು ಅಂದ್ರೆ ಅವಳಿಗೆನೆ ಮಾಡಿಸ್ದಂಗಿತ್ತು. ಅವಳು ಸೈಜಿಗೆನೆ ಮಾಡಿಸಿ ಅದು ತಗೊಂಡ್ಬಂದಿದ್ಲಂತೆ, ಹೇಳ್ತಾ ಇದ್ಲು. ಅದಕ್ಕೆ ಆ ಫೋಟೋ ಕೂಡ ನಾನು ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು, ಅನ್ನ ಎಲ್ಲ ಮಾಡಿದ್ಲು ನಾನು ಬರೋಷ್ಟರಲ್ಲಿ. ನಾನು ಇಲ್ಲಿ ಮೈಸೂರಿಂದ ಹೊರಟಾಗ್ಲೇ 2:30 ಆಗಿತ್ತು. ಅಲ್ಲಿಗೆ ಹೋಗೋಷ್ಟ್ರಲ್ಲಿ 6:30 ಆಗ್ಬಿಟ್ಟಿತ್ತು. ಹೊರಟ್ವಿ. ಅಲ್ಲಿಂದ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಂಗಿ ಯಾವಾಗ್ಲೂ ಕೂಡ ಹೋದ ತಕ್ಷಣ ಕುತ್ಕೊಳಕ್ ಬಿಡಲ್ಲ. ಇಲ್ಲ, ಹೋಗೋಣ ನಡಿ, ಶಾಪಿಂಗ್ ಹೋಗೋಣ, ಮಾಡ್ಬೇಕು ಅಂತಿದ್ಯಲ್ಲ. ನನಗೆ ಇವಾಗ 2 ಮದ್ವೆ ಮತ್ತೆ ಟ್ರಿಪ್ಪು ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ನನ್ ಮದ್ವೆಗೂ ಕೂಡ ಎಲ್ಲ ಶಾಪ್ ಮಾಡಿ ಇಟ್ಬಿಟ್ಟೆ ಹೋಗ್ಬೇಕು. ಯಾಕಂದ್ರೆ ಆ ಕಡೆಯಿಂದ ಬರೋಷ್ಟರಲ್ಲಿ ಮದ್ವೆ ಕೂಡ 2-3 ದಿನ ಇರುತ್ತೆ, ನನ್ಗೇನು ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಆತರ ಹೇಳ್ತಿದ್ದೆ ಅಲ್ವಾ. ಅವಳು ಕೂಡ ಅರ್ಥ ಮಾಡ್ಕೊಂಡು ಬಾ ಹೋಗೋಣ ಶಾಪಿಂಗಿಗೆ ಅಂತ ಕರ್ಕೊಂಡು ಹೋದ್ಲು. ನಾವು ಫಸ್ಟ್ ಹೋಗ್ಬೇಕಿದ್ದು ಜಯನಗರಿಗೆ ಹೋಗೋಣ ಅಂತ ಹೊರಟ್ವಿ. ಜಯನಗರಿಗೆ 6 o'clock ಅಲ್ಲಿ ಇದ್ರೆ ಸ್ವಲ್ಪ ಬೆಳ್ಕಲ್ಲಿ ಎಲ್ಲ ನೋಡಿ ತಗೊಳಕ್ಕೂ ಖುಷಿ ಆಗತ್ತೆ. ಅದಕ್ಕೋಸ್ಕರ ಬೇಡ, ಲೇಟ್ ಆಗುತ್ತೆ. ಮಲ್ಲೇಶ್ವರಂ ಇವ್ರ ಮನೆಗೆ ಹತ್ರ ಆಗಿರೋದ್ರಿಂದ ಮಲ್ಲೇಶ್ವರಂಗೆ ಹೋಗೋಣ. 1-2 ಸೆಟ್ಸ್ ಎಲ್ಲ ನೋಡ್ಬೇಕಿತ್ತು. ಆಲ್ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಸ್ವಲ್ಪ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಇವಾಗೆಲ್ಲ ಮದ್ವೆಗೆಲ್ಲ ಆರಾಮಾಗಿ ಯಾವ ತರ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಜಾಸ್ತಿ ಯೂಸ್ ಮಾಡೋದು. ನಾನು ಕೂಡ ಆರ್ಟಿಫಿಷಿಯಲ್ ಜ್ಯುವೆಲರಿ ನೋಡೋಣ ಅಂತ ನಾವು ಮಲ್ಲೇಶ್ವರಮಿಗೆ ಬಂದ್ವಿ. ಇನ್ನ ಇತ್ತು, ಮಾರ್ಕೆಟ್ ಇತ್ತು. ನಾವು ಮಾರ್ಕೆಟಿಗೆ ಬಂದಾಗ್ಲೇನೆ 8 o'clock ಆಗಿತ್ತು. ನೋಡ್ತಾ ಇದ್ದೀನಿ ಒಂದ್ ಕಡೆಯಿಂದ ಏನೆಲ್ಲ ಬೇಕಾಗುತ್ತೆ. ನನಗೆ ಸ್ವಲ್ಪನೇ ಸ್ಟ್ರೀಟ್ ಶಾಪಿಂಗ್ ಮಾಡ್ಲಿಕ್ಕೆಲ್ಲ ಸಖತ್ ಇಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಕ್ಲಿಪ್, ಹೇರ್ ಬ್ಯಾಂಡ್ಸ್ ಮತ್ತೆ ಇಯರಿಂಗ್ಸ್ ಎಲ್ಲ ತುಂಬಾನೇ ಕಲೆಕ್ಷನ್ ಸಿಗುತ್ತೆ. ನನಗೆ ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕೊಳ್ಳಿಕ್ಕೆ ಅಂತ ಅವಾಗೆಲ್ಲ ಸಖತ್ ಇಷ್ಟ ಆಗ್ತಿತ್ತು. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಒಂದಿನ ಹಾಕೊಂಡ್ರೇನೆ ಸಾಕು,
ನನಗೆ ಅಡ್ಜಸ್ಟ್ ಆಗಲ್ಲ, ಗಾಯ ಎಲ್ಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಮಕ್ಕಳಿಗೆ ರೆಡಿ ಮಾಡ್ಲಿಕ್ಕೆ ನಂಗೆ ಇಷ್ಟ. ಹೆಣ್ಮಕ್ಳು ಇಬ್ರು ಇರೋದ್ರಿಂದ ಅವರಿಗೂ ಕೂಡ ರೆಡಿ ಮಾಡ್ಲಿಕ್ಕೆ ಏನೆಲ್ಲ ಬೇಕು ನೋಡಿ ನೋಡಿ ನಾನು ಒಂದ್ ಸ್ವಲ್ಪನೇ ತಗೊಂತಾ ಇದ್ದೆ. ನಮ್ಮಕ್ಕ ಒಂದ್ ಸರ ತಗೊಂಡಿದೀನಿ, ತುಂಬಾನೇ ಚೆನ್ನಾಗಿದೆ. ಅಂತ ಶಾಪ್ ಅಡ್ರೆಸ್ ಕೊಟ್ಟಿದ್ಲು, ನನ್ ತಂಗಿ ಹತ್ರ ಇತ್ತು. ನಾವ್ ಅಲ್ಲಿಗೆನೆ ಹುಡುಕೊಂಡು ಹೋಗ್ತಾ ಇದ್ವಿ ನೋಡೋಣ ಅಂತ. ತುಂಬಾನೇ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಬಂದಿದೆ ಇವಾಗಂತೂ. ರೆಂಟಿಗ್ ಆಗಿರ್ಬೋದು, ಬೈ ಮಾಡ್ಲಿಕ್ಕಾರು ಆಗಿರ್ಬೋದು. ಇವಾಗಂತೂ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ರಿ ಅದೇ ಆಗ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಆಗಿರ್ಬೋದು, ಸಿಲ್ವರ್ ಜ್ಯುವೆಲರ್ಸ್ಗೆಲ್ಲ ತುಂಬಾ ಜನ ತಗೊಂತಾ ಇದಾರೆ. ಅದು ಆಗಿರ್ಬೋದು. ಸಿಲ್ವರ್ ಜ್ಯುವೆಲರ್ಸ್ ತಗೊಬಹುದು, ಆದ್ರೆ ನನಗೊಂದ್ಸರಿ ಏನನ್ಸುತ್ತೆ, ವೇಸ್ಟ್ ಅಲ್ವಾ ಅಂತ ಅನ್ಸ್ಬಿಡುತ್ತೆ. ಮೊದ್ಲಂತೂ ನನ್ ನೋಡಿದ್ರೆ ಏನಂತಿದ್ರು ನೀವು, ತುಂಬಾನೇ ಶಾಪ್ ಮಾಡ್ತಿದ್ದೆ. ನಾವ್ ಎವ್ರಿ ಸಂಡೇ ಹೊರಗಡೆ ಹೋಗ್ತಾ ಇದ್ವಿ ಪೂನಾದಲ್ಲಿ ಇದ್ದಾಗ. ಆದ್ರೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಜಾಸ್ತಿ ಶಾಪಿಂಗ್ ಅಂತ ಇಲ್ಲೂ ಹೋಗ್ತೀವಿ, ಯಾಕಂದ್ರೆ ನಮಗೆ ಮನೆಗೆ ಏನಾದ್ರು ತಗೊಬೇಕು ಅಂತ ಅಂದ್ರೆ ಈವ್ನಿಂಗ್ ನಮ್ಮ ಮನೆಯವ್ರ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಮೇಲೆ ಹೊರಗಡೆ ಏನೇ ತಗೊಂಡ್ಬರ್ಬೇಕು ಅದ್ರ ಜೊತೆಲಿ ಹೋಗೋದ್ರಿಂದ, ಒಟ್ಟಿಗೆನೆ ತಗೊಂಡ್ಬರೋದ್ರಿಂದ ಹೊರಗಡೆ ಹೋಗ್ತೀವಿ. ಆದ್ರೆ ನನಗೆ ಈ ತರ ನನಗೇನಾದ್ರು ಜ್ಯುವೆಲರಿ ಐಟಮ್ಸ್, ಮೇಕಪ್ ಐಟಮ್ಸ್ ಏನಾದ್ರು ಬೇಕು ಅಂದ್ರೆ ನನ್ನ ತಂಗಿ ಜೊತೆ ಇಬ್ರು ಒಟ್ಟಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರೋದ್ರಿಂದ ಇಬ್ರು ಒಟ್ಟಿಗೆ ಹೋಗಿ ತಗೊಂಡ್ ಬರ್ತೀವಿ. ಇಲ್ಲಿ ಬಿಂದಿ ಎಲ್ಲ ನೋಡ್ತಾ ಇದ್ವಿ, ಒಂದ್ ಸ್ವಲ್ಪ ತಗೊಳ್ಳೋಣ ಅಂತ. ಮಕ್ಳಿಗೂ ಬೇಕಾಗಿರೋದ್ರಿಂದ ಚಿಕ್ಕದೇ ತಗೊಂಡು ಬಂದ್ವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಜೀನ್ಸ್ ಎಲ್ಲ ನೋಡೋಣ ಅಂತ ಅನ್ಕೊಂಡೆ, ಆದ್ರೆ ಅಷ್ಟೊಂದು ಕಲೆಕ್ಷನ್ಸ್ ಇರ್ಲಿಲ್ಲ. ಬ್ಯಾಂಗಲ್ಸ್ ಕೂಡ ಇತ್ತು, ಮತ್ತೆ ಸೆಟ್ ಎಲ್ಲ ಇರೋದ್ರೆ ಇವಾಗ ಈ ತರದೇನೆ ಟ್ರೆಂಡ್ ಆಗ್ಬಿಟ್ಟಿದೆ ಅಲ್ವಾ. ಕಲರ್ ಬೀಡ್ಸ್ ಇದೆಲ್ಲ ತುಂಬಾನೇ ಜನ ಇದೇ ತರ ಯೂಸ್ ಮಾಡ್ತಾ ಇದಾರೆ. ಅದನ್ನು ಕೂಡ ನೋಡ್ದೆ ನಾನು ಸ್ವಲ್ಪ, ನನ್ಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ಬಂದ್ವಿ ನೋಡೋಣ ಅಂತ. ಮನೇಲೂ ತುಂಬಾನೇ ಸೆಟ್ಸ್ ಇದೆ ನಮ್ಮ ಹತ್ರ, ಆದ್ರೂ ಕೂಡ ಹೊಸ ಅದೇ ಹಾಕೊಬೇಕು ಅಂತ ಅನ್ಸುತ್ತೆ. ಮದ್ವೆ ಆಗಿರ್ಬೋದು, ಫಂಕ್ಷನ್ ಗಳೆಲ್ಲ ಆಗ್ಬಿಟ್ರೆ. ಇವಾಗ ನಾವು ನಾರ್ತ್ ಇಂಡಿಯಾ ಹೋಗ್ತಿರೋದ್ರಿಂದ ಅಲ್ಲೂ ಕೂಡ ಮದ್ವೆನೆ ಅಟೆಂಡ್ ಮಾಡಕ್ ಹೋಗ್ತಾ ಇರೋದು. ನನ್ ಫ್ರೆಂಡ್ ತಂಗಿ ಮದ್ವೆ ಇದೆ, ಅಲ್ಲಿಗೂ ಕೂಡ ಹೋಗ್ತಿರೋದ್ರಿಂದ ನಾನು ಅಲ್ಲಿಗೂ ಕೂಡ ಎಲ್ಲ ಬೈ ಮಾಡಿ ಸೆಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಟ್ರಾವೆಲ್ ಮಾಡೋದ್ರಿಂದ ಗೋಲ್ಡ್ ಕೂಡ ಹಾಕೊಂಡು ಹೋಗಕ್ ಆಗಲ್ಲ, ಯಾವ್ದೇ ಚೈನ್ ಆಗ್ಲಿ ಅದಾಗ್ಲಿ. ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಎಲ್ಲ ನಾನು ಸೆಟ್ ಮಾಡ್ಕೊಂತಾ ಇದೀನಿ. ಇಲ್ಲಿ ಒಂದ್ ಶಾಪ್ ಅಲ್ಲಿ ಲಂಗ ಬ್ಲೌಸ್ ಅಂಗಡಿ ಇತ್ತು. ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ನಾವೇ ತಗೊಂಡು ಸ್ಟಿಚ್ ಮಾಡಿಸ್ತೀವಲ್ಲ, ಅದೇ ತರ ಬಂದಿತ್ತು. ಮಲ್ಗೆ ಹೂ ನೋಡಿ, ಇವಾಗಂತೂ ಮಲ್ಗೆ ಹೂ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಮಲ್ಗೆ ಹೂ ಸಿಗಲ್ಲ ಇವಾಗ. ಯಾಕಂದ್ರೆ ನಮ್ಮ ಟೈಮಲ್ಲಿ, ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಮ್ಮಮ್ಮ ಅವರೆಲ್ಲ 20 ರುಪೀಸ್ 30 ರುಪೀಸ್ ಎಲ್ಲಿಗೆಲ್ಲ ತಕ್ಕೊಡೋರು ಮಡ್ಕೊಂಡ್ ಹೋಗ್ಲಿಕ್ಕೆ ಅಂತ. ಇವಾಗ 100 ರುಪೀಸ್ ಕಡಿಮೆ ಹೂವೇ ಬರಲ್ಲ ಮಲ್ಗೆ ಹೂವು. ಒಂದ್ ಮೊಳ ತಗೊಂತೀವಿ ಅಂತ ಅಂದ್ರೂ 100 ರುಪೀಸ್ ಹೇಳ್ತಾರೆ. ಇಲ್ಲಿ ದಿಂಡೆಲ್ಲ ಮಾಡ್ತಾ ಇರ್ತಾರೆ. ನಿಮಗೆ ಎಮರ್ಜೆನ್ಸಿ ಫಂಕ್ಷನ್ ಗಳಿದ್ರೆ ಎಲ್ಲ ಹಾಗೇನೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಅದಾದ್ಮೇಲೆ ನಾನ್ ಬಂದೆ ಕ್ಲಿಪ್ಸ್ ತಗೊಳ್ಳೋಣ, ಒಂದ್ ಸ್ವಲ್ಪ ಹೇರ್ ಬ್ಯಾಂಡ್ಸ್ ಕ್ಲಿಪ್ಸ್ ಎಲ್ಲ. ನಮ್ಮನೆ ಜಾಸ್ತಿ ಲೇಡೀಸ್ ಆಗಿರೋದ್ರಿಂದ 3 ಜನನು ಇದೀವಲ್ವಾ, ಜಾಸ್ತಿ ಹೇರ್ ಬೆಂಡ್ಸ್ ಬೇಕಾಗುತ್ತೆ. ಎಲ್ಲೆಲ್ಲ ಹಾಕಿರ್ತಾರೋ ಸಿಗದೇ ಇಲ್ಲ, ಕೈಗೆ ಸಿಗದೇ ಇಲ್ಲ. ಅದಕ್ಕೋಸ್ಕರ ಹೇರ್ ಬೆಂಡ್ಸ್ ಆಗಿರ್ಬೋದು, ಸೇಫ್ಟಿ ಬೆಂಡ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನನಗೆ ಏನೇನ್ ಬೇಕಿತ್ತು ಸ್ವಲ್ಪ ತಗೊಂಡೆ. ನನ್ ತಂಗಿ ಮನೆಗೂ ಕೂಡ ಸೊಪ್ಪು ಒಂದ್ ಸ್ವಲ್ಪ ಬೇಕಿತ್ತು ಅಂತ ತಗೊಂತಾ ಇದ್ಲು. ಅಜ್ಜಿ 30 ರುಪೀಸ್ ಹೇಳಿದ್ರು, ಇವ್ರು 20 ರುಪೀಸ್ ಕೇಳಿದ್ಲ. ಚೆನ್ನಾಗಿತ್ತು ನಾಟಿ ಸೊಪ್ಪು, 20 ರುಪೀಸ್ ಬರಲ್ಲ ಅದ್ರಲ್ಲ, ಅದಕ್ಕೆ ನಗಾಡ್ತಾ ಇದೀವಿ. ಚೆನ್ನಾಗಿರುತ್ತೆ ಒಂದ್ಸಲ ಜೊತೆಲಿ ಶಾಪಿಂಗ್ ಮಾಡ್ಲಿಕ್ಕೆ. ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ನಮಗೆ ನನ್ ತಂಗಿ ಹಸ್ಬೆಂಡು ಮತ್ತೆ ಮಕ್ಳನ್ನ ನಾವು ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಸ್ವಲ್ಪ ಮೇಲೆ ಕರ್ಕೊಂಬರಕ್ ಹೇಳೋಣ ಅಂತ. ಅವ್ರು ನೋಡಿದ್ರೆ ನಾ ಹೋಗ್ಬೇಕಾಗಿದ್ ಶಾಪಿಗೆ ಅವ್ರು ಫಸ್ಟೇ ಹೋಗಿ ವೆಯ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾವ್ ಇವಾಗ ಜಲ್ದಿ ಅವ್ರ ಜೊತೆ ಹೋಗಿ ಜಾಯ್ನ್ ಆಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ತರಕಾರಿಗಳೆಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಮತ್ತೆ ಅದೇನಂತಾರೆ, ಬಾಸ್ಕೆಟ್ಗೆ ಅದ್ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿ ಮಾರ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ನಮಗೇನೆಲ್ಲ ಬೇಕು ಒಂದ್ ಸ್ವಲ್ಪ ತಗೊಂಡೆ. ಅಂಗಡಿಗಳಿಗೆಲ್ಲ ಹೋದಾಗ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ನನಗೆ ಮರ್ತೋಗ್ಬಿಟ್ಟಿರುತ್ತೆ. ಕೈಯಲ್ಲೇ ಇರುತ್ತೆ ಫೋನು, ಆದ್ರೂ ಹೊರಗಡೆ ಬಂದಾಗ ಅನ್ಸುತ್ತೆ ಓ ಮರ್ತ್ಕೊಂಡ್ಬಿಟ್ನಲ್ಲ ಅಂತ. ಏನೆಲ್ಲ ಶಾಪ್ ಮಾಡಿದೀನಿ ಪ್ಯಾಕಿಂಗ್ ಮಾಡುವಾಗ ನಾನು ಆ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಏನೆಲ್ಲ ಶಾಪ್ ಮಾಡ್ಕೊಂಡಿದೀನಿ, ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವ ತರ ರೆಡಿ ಮಾಡ್ಕೊಂಡಿದೀನಿ ನಾನು ಮದ್ವೆಗೆ ಅನ್ನೋದನ್ನ ನಾನು ನಿಮ್ನ ಬರೋ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಪ್ರತಿಯೊಂದು. ಅದಾದ್ಮೇಲೆ ಮಾವಿನಕಾಯಿ ಮಾರ್ತಾ ಇದ್ರು, ಅದನ್ನ ಕೂಡ ತಗೊಂತಿದ್ವಿ. ನಮ್ಗಂತೂ ತುಂಬಾನೇ ಇಷ್ಟ. ಅವರು ಎಷ್ಟು ತೆಳ್ಳು ಕಟ್ ಮಾಡಿರ್ತಾರೆ ಅಂತ ಅಂದ್ರೆ ಅಷ್ಟು ತೆಳ್ಳು ಕಟ್ ಮಾಡಿರ್ತಾರೆ. ಅದೊಂದು ನ್ಯಾಕ್ ಅನ್ಸುತ್ತೆ ಅವರು ಮಾರೋರಿಗೆ. ಮತ್ತೆ ಇಲ್ಲಿ ಅಂತೂ ಸ್ಟ್ರೀಟ್ ಅಲ್ಲಂತೂ 750 ರುಪೀಸ್ಗೆಲ್ಲ ರೆಡಿ ಪ್ಯಾಂಟ್ ಟಾಪ್ ಮತ್ತೆ ವೇಲಿರೋ ಡ್ರೆಸ್ಸಸ್ ಎಲ್ಲ ತುಂಬಾನೇ ಚೆನ್ನಾಗಿರೋದು ಸಿಗುತ್ತೆ. ನೋಡ್ತಾ ಇರ್ಬೋದು.
ನಾನೇನ್ ಡ್ರೆಸ್ಸಸ್ ಎಲ್ಲ ತಗೊಳಕ್ ಹೋಗಿರ್ಲಿಲ್ಲ, ಯಾಕಂದ್ರೆ ಸರಿ ನಾನು ಕೊಣನೂರಿಂದ ನಮ್ಮ ಅಂಗಡಿಯಿಂದಾನೇ ನಾನು ತಗೊಂಡಿದ್ದೆ. ಶ್ರೀನಿಧಿ ಸಿಲ್ಕ್ಸ್ ಆಗಿದೆ ಅಲ್ವಾ ಇವಾಗ ಹೊಸದು, ಅದು ಕೂಡ ಇಲ್ಲೇ ಇತ್ತು. ಅದಕ್ಕೋಸ್ಕರ ನಾನು ಹಾಗೇನೆ ಒಂದು ರೆಕಾರ್ಡ್ ಮಾಡ್ಕೊಂಡೆ. ತುಂಬಾನೇ ಇವಾಗಂತೂ ಮೇಳಗಳ ತರ ಮಾಡ್ತಾರೆ ಸ್ಯಾರಿಗಳದೆಲ್ಲ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ ಅಂತ ಮೇಳಗಳೆಲ್ಲ ಇಟ್ಟಾಗ ಅಂತ ನನೀಗ ಅನ್ಸುತ್ತೆ. ಇಲ್ಲಿ ಅಂತೂ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡ್ಲಿಕ್ಕೆ ಅವರೇನೆ ಕಟ್ಟೆಲ್ಲ ಮಾಡ್ಕೊಡ್ತಾರೆ, ಅಲ್ಲೇನೆ ತಗೊಬಹುದು. ಇಷ್ಟು ಕೆಜಿ ಅಂತ ತಗೊಂಡ್ರೆ ಅವರೇನೆ ನಿಮ್ಗೆ ಯಾವ ಸೈಜ್ ಬೇಕು ಅದನ್ನೆಲ್ಲ ಕಟ್ಟೆಲ್ಲ ಮಾಡಿ ಕೊಡ್ತಾರೆ. ಇವಾಗ ಬಾಗಿಲು ತೋರಣಗಳಾಗಿರ್ಬೋದು ಪ್ರತಿಯೊಂದು ಕೂಡ ಶಾಪ್ ಸಿಗ್ತಾ ಇತ್ತು. ಇವಾಗ ಸಿಕ್ಕಿದ್ರು ಮಕ್ಕಳೆಲ್ಲ ಒಟ್ಟಿಗೆನೆ ಸೇರಿ ಇವಾಗ ಹೋಗ್ತಾ ಇದೀವಿ. ಅವ್ರು ಒಂದ್ ಕಡೆ ನಾವು ಒಂದ್ ಕಡೆ ಆಗ್ಬಿಟ್ಟಿದ್ವಿ. ಅದು ಕೂಡ ಒಂಥರ ಒಳ್ಳೇದೇ ಆಯ್ತು, ಯಾಕಂದ್ರೆ ಮಕ್ಳು ಕರ್ಕೊಂಡೋದ್ರೆ ನಮ್ಗೆ ಶಾಪಿಂಗ್ ಎಲ್ಲ ಮಾಡಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರ ಕಾರಲ್ಲೇ ಕೂತಿರ್ಲಿ ಅಂದ್ಬಿಟ್ಟು ನಾವು ಓಡಾಡಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ನಾವೇನೆ ಹೋಗಿ ಶಾಪ್ ಮಾಡ್ಕೊಂಡ್ ಬಂದ್ವಿ. ಸ್ವಲ್ಪ ಶೀತ ಆಗ್ಬಿಟ್ಟಿದೆ, ನೀರೆಲ್ಲ ಚೇಂಜ್ ಆಯ್ತು. ಮತ್ತೆ ಅಮ್ಮನ್ ಮನೆಗ್ ಹೋಗಿದ್ದು, ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಅಮ್ಮನ ಮನೆಗ್ ಬಂದೆ. ಊರಲ್ಲಿ ಕೂಡ ಒಂದ್ ಫಂಕ್ಷನ್ ಇತ್ತು ಕರ್ನರೆ, ಅದನ್ನ ಕೂಡ ಮುಗಿಸ್ಕೊಂಡ್ ಬರ್ಬೇಕಿತ್ತು ಅಂತ ಅಲ್ಲಿಂದ ಮತ್ತೆ ಹಾಸನಿಗೆ ಹೋಗಿ ಬಂದಿರೋದ್ರಿಂದ ಎಲ್ಲಾ ಕಡೆ ನೀರೆಲ್ಲ ಮಿಕ್ಸ್ ಆಗ್ಬಿಟ್ಟು ನನಗೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ನಿಮ್ಗೆ ವಿಡಿಯೋದಲ್ಲೂ ಕೂಡ ಹಾಗೆ ಅನಿಸ್ಬೋದು. ಏನ್ ಅನ್ಕೋಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಎಲ್ಲ ನೋಡಿ ನಿಷ್ಕಲ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಅದಾದ್ಮೇಲೆ ನಾವು ಇನ್ನೊಂದ್ ದಿನದ ವಿಡಿಯೋ ಆಗಿರುತ್ತೆ. ಇದು ಹೇರ್ ಕಟ್ ಮಾಡಿಸ್ಲಿಕ್ಕೆ ಅಂತ ಬಂದಿದೀವಿ. ಇಲ್ಲಿ ಯಾವಾಗ್ಲೂ ಸ್ಪಿನ್ ಸಲೂನ್ ಅಲ್ಲಿ ನಾವು ಮಾಡಿಸ್ತಾ ಇರ್ತೀವಿ. ಯಾವಾಗ್ಲೂ ಇಲ್ಲೇ ಮಾಡ್ಸೋದು, ವರ್ಷಕ್ಕೊಂದ್ಸರಿ ಬ್ಯಾಂಗ್ಳೂರಿಗೆ ಹೋಗ್ತೀವಲ್ವಾ ಅವಾಗ. ನನಗೂ ಕೂಡ ಒಂದ್ ಸ್ವಲ್ಪ ಲೆಂತ್ ಆಗಿತ್ತು, ಮತ್ತೆ ಉದ್ರಿ ತುದಿ ಎಲ್ಲ ಸ್ವಲ್ಪ ಮೊಂಡಾಗಿತ್ತು. ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂತಿದ್ವಿ. 3 ಜನನು ಮಾಡಿಸ್ಕೊಂಡ್ವಿ ಹೇರ್ ಕಟ್. ಜಾಸ್ತಿ ಏನ್ ನನ್ ಮಗಳು ಕೇಳ್ತಾ ಇದ್ಲು ನನ್ಗೆ ಸ್ಟೆಪ್ ಮಾಡ್ಸಮ್ಮ ಅಂತ. ಆದ್ರೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಬದ್ನೆಕಾಯಿ ಜಡೆ ಹಾಕಕ್ಕೆಲ್ಲ ಆಗಲ್ಲ ಅಲ್ವಾ, ಜಡೆ ಎಲ್ಲ ಹಾಕಕ್ ಆಗಲ್ಲ ಅಂದ್ಬಿಟ್ಟು ನಾನು ಮಾಡ್ಸಕ್ ಹೋಗಿರ್ಲಿಲ್ಲ. ನಂದು ಕೂಡ ಸ್ಟೆಪ್ ಎಲ್ಲ ಮಾಡ್ಸಿದ್ರೆ ಸ್ವಲ್ಪ ಜುಟ್ಟೆಲ್ಲ ಹಾಕ್ದಾಗ ಅಷ್ಟೊಂದ್ ಏನ್ ಕೂದ್ಲು ಕಾಣಿಸಲ್ಲ, ಎಲ್ಲ ಕಟ್ ಆಗ್ಬಿಟ್ಟಿರುತ್ತೆ ಸೈಡ್ ಅಲ್ಲೆಲ್ಲ ಅಂದ್ಬಿಟ್ಟು ನಾನು ಡೀಪ್ ಯೂ ಮಾಡ್ಸೋಣ ಅಂದ್ಬಿಟ್ಟು ಯೂ ಮಾಡಿಸ್ದೆ. ಚೋಟುಗೆ ಸ್ವಲ್ಪ ಜುಟ್ಟು ಹಾಕಿದ್ರೆ ಚೆನ್ನಾಗ್ ಕಾಣಿಸುತ್ತೆ, ಇವಾಗ ಶೆಕೆಲೆಲ್ಲ ಹೇರ್ ಎಲ್ಲ ಬಿಟ್ರೆ ಚೆನ್ನಾಗ್ ಕಾಣಿಸಲ್ಲ ಅಂದ್ಬಿಟ್ಟು ಅವಳಿಗೂ ಕೂಡ ಒಂದ್ ಸ್ವಲ್ಪನೇ ಶೇಪ್ ಕೊಡಿಸ್ದೆ ಅಷ್ಟೇ. ಅಮ್ಮನು ನಾನು ಯೂ ಶೇಪ್ ಮಾಡಿಸ್ಕೊಂಡ್ವಿ. ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಇಲ್ಲಿ. ಇದು ಏರಿಯಾ ನನಗೆ ಆ ಕಡೆ ಈ ಕಡೆ ಯಾವಾಗ್ಲೂ ಹೇಳಕ್ ಗೊತ್ತಾಗಲ್ಲ. ಮತ್ತಿಕೆರೆನಾ ಇಲ್ಲ ಬೊಮ್ಸಂದ್ರನ ಯಾವ್ದು ಎರಡರಲ್ಲಿ ಯಾವ್ದಾದ್ರು ಒಂದು ಫ್ರೆಂಡ್ಸ್ ಯಾವಾಗ್ಲೂ ಕೂಡ ಹೋಗ್ತಿರ್ತೀವಿ. ಅದ್ ಅವ್ರು ಕರ್ಕೊಂಡು ಹೋಗ್ತಾರಲ್ವಾ, ನಮ್ಗೆ ಅಷ್ಟೊಂದು ನೆನಪಿರಲ್ಲ ಏರಿಯಾಸ್ ಗಳೆಲ್ಲ ಅಷ್ಟೇ. ನನ್ಗೆ ಇಲ್ಲೇ ಮೈಸೂರಲ್ಲೇನೆ ತುಂಬಾನೇ 4 ವರ್ಷ ಆಯ್ತು, 4.5 ವರ್ಷ ಆಯ್ತು ಇಲ್ಲಿಗೆ ಬಂದ್ಬಿಟ್ಟು. ನನ್ಗೆ ಈಗ್ಲೂ ಸರ್ಕಲ್ ನೇಮ್ಗಳಾಗಿರ್ಬೋದು, ರೋಡ್ ನೇಮ್ ಆಗಿರ್ಬೋದು ಗೊತ್ತಾಗಲ್ಲ. ಜೊತೆಲಿ ಹೋಗೋದು ಬರೋದು ಅದೇ ಆಗಿರುತ್ತಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ ಯಾವಾಗಾದ್ರು ಅಡ್ರೆಸ್ ಹೇಳ್ಬಾಗ ಈ ರೋಡ್ ಹೇಳಿದ್ರೆ ನಾನು ಯಾವ್ದಾದ್ರು ಒಂದು ಅಂಗಡಿ ಇಟ್ಕೊಂಡಿರ್ತೀನಲ್ವಾ ನೆನಪು, ಆ ತರ ಕೇಳ್ತೀನಿ, ಓ ಈ ರೋಡ್ ಅದು ಅಂತ. ಅಷ್ಟೊಂದೆಲ್ಲ ನೆನಪೇ ಆಗಲ್ಲ ನನಗೆ. ಆಯ್ತು, ಹೇರ್ ವಾಶ್ ಎಲ್ಲ ಆಗಿ ಕಟ್ ಕೂಡ ಆಯ್ತು. ಇವಾಗ ಹಾಗೇನೆ ಡ್ರೈ ಎಲ್ಲ ಮಾಡ್ತಾ ಇದಾರೆ. ತುಂಬಾನೇ ಚೆನ್ನಾಗ್ ಬರುತ್ತೆ ಇಲ್ಲಿ ಯಾವಾಗ್ಲೂ. ಮತ್ತೆ ಇಲ್ಲಿ ಮಾಡ್ಸಿದ್ರೆ ಏನಂದ್ರೆ ಲೆಂತ್ ಬೆಳೆಯುತ್ತೆ. ಒಂದೊಂದ್ ಕಡೆ ಮಾಡ್ಸಿದ್ರೆ ನಂದು ತುಂಬಾನೇ ಲೆಂತ್ ಇತ್ತು ನನ್ನ ಕಾಲೇಜ್ ಟೈಮ್, ಸ್ಕೂಲ್ ಟೈಮ್ ಅಲ್ಲೆಲ್ಲ. ನಾನು ಒಂದ್ಸರಿ ಹೊಳೆ ನರಸೀಪುರದಲ್ಲಿ ಕಟ್ ಮಾಡಿಸಿದೆ ನಮ್ಮ ಅಕ್ಕ ಮದ್ವೆ ಟೈಮಲ್ಲಿ. ಆವಾಗಿಂದ ನನಗೆ ಹೇರ್ ಚೆನ್ನಾಗೇ ಬೆಳೀತಾ ಇರ್ಲಿಲ್ಲ. ಅದಾದ್ಮೇಲೆ ನಾನು ತಿರುಪತಿ ಮುಡಿ ಕೊಟ್ಟಾದ್ಮೇಲೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ, ನೀಟಾಗಿದೆ. ಅದಕ್ಕೋಸ್ಕರ ಹೇಳ್ತೀವಲ್ವಾ ಒಬ್ಬೊಬ್ರು ಕೈಯಲ್ಲಿ ತುಂಬಾನೇ ಚೆನ್ನಾಗ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲೇನೆ ಬಂದ್ ಮಾಡಿಸ್ತೀವಿ. ಆದ್ರೆ ಇಲ್ಲಿ ತುಂಬಾ ಜನ ಇರ್ತಾರೆ, ಚೇಂಜ್ ಆಗುತ್ತೆ, ಹ್ಯಾಂಡ್ಸ್ ಚೇಂಜ್ ಆಗ್ಬೋದು, ಆದ್ರೆ ಚೆನ್ನಾಗ್ ಮಾಡ್ತಾರೆ, ಚೆನ್ನಾಗ್ ಬಂದಿದೆ. ಇದುವರೆಗೂ ನನ್ ಮಕ್ಳಿಗೆ ಇಲ್ಲೇ ಮಾಡ್ಸಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಕೂಡ. ಅದಕ್ಕೋಸ್ಕರ ಇಲ್ಲೇ ಬಂದ್ ಮಾಡಿಸ್ಕೊಂತೀವಿ. ನನ್ ತಂಗಿ ಮಗಳಿಗೆ ಇವಾಗ ಬುಡೆ ಮಾಡ್ಸಿರೋದ್ರಿಂದ ಕೇಳ್ತಾ ಇದ್ದೆ ನೀನು ಮಾಡಿಸ್ಕೊಂತೀಯಾ ಅಂತ. ಅವಳಿಗೆ 2 ಟೈಮ್ ಮುಡಿ ಕೊಟ್ಟಿದೀವಿ, ಇನ್ನ 1 ಟೈಮ್ ಕೊಡೋದಿದೆ, ಅದಕ್ಕೆ ಮಾಡ್ಸೋದ್ ಬೇಡ ಇವಾಗ ಅಂತ ನನ್ ತಂಗಿ ಹೇಳ್ತಾ ಇದ್ಲು. ಇವಾಗ ತಾನೇ ತಿರುಪತಿ ಕೊಟ್ಟಿರೋದ್ರಿಂದ ಇನ್ನ ಇವಾಗ 2 months ಆಗಿದೆ ಅಷ್ಟೇ. ಅದಕ್ಕೋಸ್ಕರ ಅಷ್ಟೊಂದೇನ್ ಬೆಳ್ದಿಲ್ಲ. ಇನ್ನೊಂದ್ ಸ್ವಲ್ಪ ಬೆಳಿಬೇಕು ಅಂತ ಅಂದ್ರೆ ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ಬೇಗನೆ ಕೊಟ್ಬಿಟ್ಟು ಸ್ಕೂಲ್ಗೆ ಬೆಳ್ಸೋಣ ಸ್ಕೂಲ್ ಟೈಮ್ ಅಲ್ಲಿ ಅಂತ. ಅವಳು ಕೂಡ ಮುಂದಿನ ವರ್ಷದಿಂದ ಸ್ಕೂಲಿಗೆ ಹೋಗ್ತಾಳೆ. ಅವಳಿಗೆ ಸ್ಕೂಲಿಗೆ ಕೂಡ ಹೋಗಿದ್ವಿ ನಾವು. ಬುಕ್ಸ್ ಮತ್ತೆ ಯೂನಿಫಾರ್ಮ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ನಾನು ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಹೋಗಿಲ್ಲ, ನನ್ನ ತಂಗಿ ಮಾಡ್ಕೊಂಡಿದ್ದಾಳೆ. ಆ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂದ್ರೆ ನೀವು ನಿವೇದಿತಾ ಬ್ಲಾಗ್ಸ್ಗೆ ಹೋಗಿ ಚೆಕ್ ಮಾಡಿ ಒಂದ್ಸರಿ, ವಿಡಿಯೋಸ್ ಎಲ್ಲ ನೋಡ್ಬೋದು. ನೋಡ್ತಾ ಇರ್ಬೋದು ಚೋಟುಗೆ ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಬಂದಿದೆ ಅಂತ. ಆದ್ರೆ ಅಮ್ಮಗೊಂದ್ ಸ್ವಲ್ಪ ಸಪ್ಪಗಿದ್ದಾಳು ಅವಳು, ಯಾಕಂದ್ರೆ ಅವಳಿಗೆ ಬೇರೆ ಕಟಿಂಗ್ ಬೇಕಿತ್ತು ಅಂತ ಹೇಳ್ತಾ ಇದ್ಲವಳು. ಇಲ್ಲ ಅಮ್ಮ ಸಾಕ್, ಇವಾಗ ನೆಕ್ಸ್ಟ್ ಸ್ವಲ್ಪ ಒಂದು 10th ಗೆಲ್ಲ ಬಂದ್ಮೇಲೆ ಬೇಕಾದ್ರೆ ಬೇರೆ ಚೇಂಜ್ ಮಾಡಿಸ್ಕೊಡುವಂತೆ. 10th 12th ವರ್ಗೂ ನಾನು ಹೇಗ್ ಮಾಡುತ್ತೀನಿ ಆ ತರನೇ ಮಾಡಿಸ್ಕೋಬೇಕು ಅಂತ ಹೇಳ್ದೆ.
ಅದಾದ್ಮೇಲೆ ಇವಾಗ ಸ್ವಲ್ಪ ಚೋಟುಗು ಇಬ್ರು ಅಕ್ಕಂದಿರು ಇದ್ರ ಮನೇಲಿ ಗೊತ್ತಲ್ಲ ಜಗಳನೇ ಅಲ್ವಾ. ನಮ್ಮ ಅಮ್ಮಗೂ ಮತ್ತೆ ನಮ್ಮ ಮುದಮ್ಮಗೂ ಒಂದ್ ಸ್ವಲ್ಪ ವಾರ್ ನಡೀತಾ ಇತ್ತು ಚಿಕ್ಕದಾಗಿ. ಅದಾದ್ಮೇಲೆ ಅದಕ್ಕೆ ಚೋಟು ಸಮಾಧಾನ ಮಾಡ್ತಾ ಇದ್ದಾಳೆ ಇವಾಗ ನಮ್ಮ ಮುದಮ್ಮಗೆ. ಮುದಮ್ಮನು ಇವಾಗ ತುಂಬಾನೇ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾಳೆ, ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿದ್ದಾಳಲ್ವಾ. ಏನಾದ್ರು ಹೇಳಿದ್ರೆ ತಗೊಳಲ್ಲ ಇವಾಗ. ನಾನ್ ಬೆಂಗಳೂರಲ್ಲಿ ಆಗಿರ್ಬೋದು, ನನ್ನ ತಮ್ಮ ಅಂಗಡಿಲಿ ಆಗಿರ್ಬೋದು, ಇವಾಗ ಟ್ರಿಪ್ಪಿಗೆ ಏನೆಲ್ಲ ಶಾಪ್ ಮಾಡಿದೆ ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋದೆಲ್ಲ ಇಷ್ಟ ಆಗ್ತಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.